ಒಬ್ಬ ರೈತ ತೋಟದಲ್ಲಿ ಮನೆ ಮಾಡ್ಕೊಂಡು ಬದುಕಿದ್ದಾನೆ. ಅವನ ದೊಡ್ಡ ಗುಡಿಸ್ಲು, ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದಾನೆ. ಅವನೇ ಕೆಲವು ಸಾಕೊಂಡಿದ್ದ, ಒಂದು ಕೋಳಿ, ಒಂದು ಕುರಿ, ಒಂದು ಹಸು, ಆ ಮೂರು ಇತ್ತು ಮನೆಯಲ್ಲಿ. ಆ ರೈತನ ಮನೆಯಲ್ಲಿ 2 ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ, ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದಾವೆ. ಅವೇನು ಮಾಡ್ತವೆ, ರೈತ ಶೇಖರಿಸಿಟ್ಟಂಥ ಕಾಳ ಕಡ್ಡಿಗಳನ್ನು, ಅವನ ಬಟ್ಟೆಗಳನ್ನು, ಮಾಡಿಟ್ಟು ಅಡಿಗೆಯನ್ನು ತಿಂದು 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 ಹಾಯಾಗಿದ್ದು ಗಂಡ ಹೆಂಡತಿ 2 ಇಲಿಗಳು. ಅವನು ರೈತ ಅಂದ, ಈ ಇಲಿಗಳ ಹಾವಳಿ ಭಾಳ ಜಾಸ್ತಿ ಆಯಿತು, ಇವನೇನಾದರೂ ಮಾಡಿ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತೊಗೊಂಬಂದ. ಇಲಿ ಬಲೆ ತಂದು ಹೆಂಡತಿಗೆ ಹೇಳ್ತಾ ಇದ್ದ, ಬಲೆ ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾ, ನೋಡು, ಒಂದು ಬೋಂಡ ಕರಿ, ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು. ಬೋಂಡ ಇದೆಯಲ್ಲ, ಅದ್ರ ವಾಸನೆಗೆ ಇಲಿ ಬರ್ತದೆ. ಅದನ್ನು ಬಂದು ಆ ಬೋಂಡ ಮುಟ್ಟಿತು ಅಂತ ಇಟ್ಕೋ, ಇದು ಪಟ್ ಅಂತ ಹಾರಿ ಬಿದ್ದು ಇಲಿಯನ್ನು ಕೊಂದೇ ಬಿಡ್ತದೆ ಅಂತ ಹೆಂಡತಿಗೆ ಹೇಳ್ತಾ ಇದ್ದ. ಅದನ್ನು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಲ್ಲ, ಇಲಿಗೆ ಗಾಬರಿ ಆಗಿಬಿಡ್ತು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಕೊಂದೇ ಬಿಡ್ತಾನೆ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡತಿಗೆ ಹೇಳ್ತಂತೆ, ಇಲ್ಲೋಡು, ಆ ಬಲೆ ಇದೆಯಲ್ಲ ನಮ್ಮನ್ನು ಕೊಲ್ಲೋಗಿ ತಂದದ್ದು, ಅದ್ರ ಹತ್ರ ಹೋಗಬೇಡ, ಮುಟ್ಲೇಬೇಡ, ಅದನ್ನು ಏನಾದರೂ ಮುಟ್ಟಬೇಡ. ಆದರೂ ಭಯ, ಹೋಗಿ ಯಾರ ಮುಂದೆ ಹೇಳ್ಕೊಬೇಕಲ್ಲ. ಕೋಳಿ ಮುಂದೆ ಗೋಳು ಹೇಳ್ಕೊಳ್ತಂತೆ, ಅಕ್ಕ ನೋಡು ಎಂಥ ಅನ್ಯಾಯ, ನಾನು ಏನು ತೊಂದರೆ ಮಾಡಿದ್ದೆ ಯಜಮಾನನಿಗೆ, ಬಲೆ ತಂದಿದ್ದ ನಾನು ಕೊಲ್ಲೋದಕ್ಕೆ ಅಂತ. ಕೋಳಿ ಹೇಳ್ತಂತೆ, ನಾನೇನು ಮಾಡ್ಲಪ್ಪ, ನಿನ್ನ ಸಮಸ್ಯೆ, ನನಗೇನು ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು. ಅಯ್ಯೋ ಇನ್ನೇನು ಮಾಡಲಿ ಅಂದ್ಕೊಂಡು ಇಲಿ ಓಡಿ ಓಡಿ ಕುರಿ ಹತ್ರ ಬಂತು. ಕುರಿಯಣ್ಣ, ಈ ಮನೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿನಗೆ, ಅನ್ಯಾಯ ಏನಾಗ್ತಿದೆ, ಬಲೆ ತಂದಿದ್ದಾನೆ ಯಜಮಾನ ನನ್ನ ಕೊಲ್ಲೋದಕ್ಕೆ, ಬಲೆ ಹಾಕಿ ಕೊಂದ್ಬಿಡ್ತಾನಂತೆ. ಮೊದಲೇ ಕುರಿಯೋದು ದೀರ್ಘ ನುಟ್ಟಿಸ್ರು ಬಿಟ್ಟು, ನನಗೇನು ಗೊತ್ತಾಗತ್ತಪ್ಪ, ಆದದ್ದಾಗಲಿ, ನನಗಂತೂ ಏನು ತೊಂದರೆ ಇಲ್ವಾ, ನೀನು ಹುಷಾರಾಗಿರು ಅಂತ ತಲೆ ತಗ್ಗಿಸಿ ಹೊಂಟೆ ಬಿಡ್ತು. ಇಲಿ ಹಸುವಿನ ಕಡೆ ಬಂತು, ಅತ್ತೇ ಬಿಡ್ತು. ಅಮ್ಮ ಹಸು, ನಾನು ಏನು ಮಾಡಲಿ ಹೇಳಿ, ಈಗ ಈ ಪರಿಸ್ಥಿತಿ ಇದೆ, ಯಜಮಾನ ನಾನು ಕೊಲ್ಲಬೇಕು ಅಂತ ಬಲೆ ತಂದಿದ್ದಾನೆ. ಹಸು ಬಾಯಿ ಆಡಿಸಿ ಕೇಳ್ತು, ನಾನೇನಪ್ಪ ಮಾಡಲಿ, ನನಗಂತೂ ಏನು ತೊಂದರೆ ಇಲ್ವಾ ಬಲೆಯಿಂದ, ಸಮಸ್ಯೆ ನಿಂದು, ಹತ್ತಿರ ಹೋಗ್ಬೇಡ, ನೋಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು. ಪಾಪ ಇಲಿ ದಂಪತಿಗಳು ನಿದ್ದೆನೇ ಇಲ್ಲ, ಇಬ್ಬರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ. ಮಧ್ಯರಾತ್ರಿ 12 ಗಂಟೆ ಆಗಿರಬೇಕು. ಠಪ್ ಅಂತ ಬಲೆ ಸಪ್ಪಳಾಯಿತು. ಇಲಿ ದಂಪತಿಗಳು ಪಟ್ಟ ಕೈ ಹಿಡ್ಕೊಂಡು, ಇಬ್ಬರು ಬದುಕಿದ್ದೀವಲ್ಲ ಅಂತ. ಇಬ್ಬರು ಬದುಕಿದ್ದಾರೆ. ರೈತನ ಹೆಂಡತಿಗೆ ಎಚ್ಚರ ಆಯಿತು, ಹಾಗಾದ್ರೆ ಬಲೆಯಲ್ಲಿ ಇಲಿ ಬಿದ್ದಿರಬೇಕು, ನೋಡಬೇಕು ಅಂತ ಕಂದೀಲ್ ಹಿಡ್ಕೊಂಡು ಆ ಬಲೆ ಹತ್ರ ಬಂದು. ದುರ್ದೈವ, ಬಲೆಯಲ್ಲಿ ಇಲಿ ಸಿಕ್ಕಾಕೊಳ್ಳಿಲ್ಲ, 2 ಒಳಗೆ ಇದ್ದಾವಲ್ಲ. ಸಿಕ್ಕದ್ದು ನಾಗಹಾವು, ಅದರ ಬಾಲ ಬಲೆಯಲ್ಲಿ ಸಿಕ್ಕು ಒದ್ದಾಡ್ತಾ ಇದೆ. ಹಾವು ಕೋಪದಲ್ಲಿ ಹೆಡೆ ಅಲ್ಲಾಡಿಸ್ತಾ ಇದೆ. ರೈತನ ಹೆಂಡತಿ ಹತ್ರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು. ಮನೆಯಲ್ಲಿ ಕೋಲಾಹಲ. ವೈದ್ಯನ ಕರ್ಕೊಂಬಂದ ರೈತ ಓಡಿ ಬಂದ. ಅವನೇನೇನೋ ಔಷಧಿ ಕೊಟ್ಟ. ಔಷಧಿ ಜೊತೆಗೆ ನೀನು ಹೆಂಡತಿಗೆ ಕೋಳಿ ಸಾರು ಕೊಡು ಅಂದ. ಕೋಳಿ ಸಾರು ಕೊಡು ಅಂದ. ಮನೇಲಿತ್ತಲ್ಲ ಕೋಳಿ, ಅದು ಸಾರಾಗಿ ಹೋಯ್ತು. ಮತ್ತು ಹೆಂಡತಿಯು ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದರು. ಮತ್ತು ಅವ್ರಿಗೆಲ್ಲ ಆಹಾರ ಬೇಕಲ್ಲ, ದುಡ್ಡೆಲ್ಲಿದೆ ರೈತನ ಕಡೆ. ಪಾಪ ಕುರಿ ಕಟಕನಿಗೆ ಮಾರಿದ, ಆ ದುಡ್ಡು ತಂದು ನನ್ನ ನೆಂಟರನ್ನೆಲ್ಲ ಸಾಕಿದ. ಸ್ವಲ್ಪ ದಿವಸ ಮುಂದೊಂದು ವಾರಕ್ಕೆ ರೈತನ ಹೆಂಡತಿ ಸತ್ತೇ ಹೋದ್ಲು. ಅವಳು ಕ್ರಿಯಾಕರ್ಮ ಮಾಡಬೇಕಲ್ಲ, ಆ ಖರ್ಚಿಗೆ ಹಸು ಮಾರಾಟ ಆಯಿತು. ನೋಡಿ ಹೇಗಿದೆ ಅಂತ. ಬಲೆ ತಮ್ಮ ಸಮಸ್ಯೆ ಅಲ್ಲ ಅಂದ್ಕೊಂಡಂಥ ಕೋಳಿ, ಕುರಿ, ಹಸು ಎಲ್ಲ ತೊಂದರೆಗೀಡಾದು. ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ದರೆ, ಉದಾಸೀನ ಮಾಡಿದರೆ, ಒಂದಿಲ್ಲ ಒಂದು ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತದೆ. ಸಮಾಜದಲ್ಲಿ ಆದಂಥ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ.